ಯಾವ ಯಾವ ವನಸ್ಪತಿಗಳಿಗೆ ಯಾವ ಯಾವ ರೀತಿಯಾದಂಥ ಸಿದ್ಧಿಗಳನ್ನು ಮಾಡಬೇಕು. ಈಗ ಒಂದು ಪ್ರಾರ್ಥನೆ, ಒಂದು ಹೋಮ ಮಾಡುವಂಥದ್ದು ಯಾಕೆ ಮಾಡ್ತೀವಿ? ಒಂದು ಹೋಮ ಅಗ್ನಿದೇವನ ಮೂಲಕ ನಾವು ಮಾಡುವಂತಹ ಪೂಜೆ ದೈವಕ್ಕೆ ಸಮರ್ಪಣೆಯಾಗಬೇಕು ಅನ್ನುವಂಥ ರೀತಿಯಲ್ಲಿ ಯಾವ ಯಾವ ವನಸ್ಪತಿಗಳಿಗೆ ಯಾವ ರೀತಿಯಾದಂತಹ ಸಿದ್ಧಿಗಳನ್ನು ಪಡ್ಕೋಬೇಕಾಗ್ತದೆ. ತಂತ್ರಶಾಸ್ತ್ರಗಳಲ್ಲಿ ತಂತ್ರ, ಮಂತ್ರ ಮತ್ತು ಯಂತ್ರ ಅನ್ನುವಂತಹ 3 ಹಂತಗಳು ಪ್ರಧಾನವಾಗಿರುತ್ತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಬಹಳ ವಿಶೇಷವಾಗಿರುವಂಥ ಸಂಚಿಕೆ ವನಸ್ಪತಿಗಳ ಬಗ್ಗೆ. ತಾಂತ್ರಿಕ ಪ್ರಪಂಚದಲ್ಲಿ ತಂತ್ರಶಾಸ್ತ್ರಗಳಲ್ಲಿ ಬಹಳ ಅಗ್ರಗಣ್ಯವಾಗಿರುವಂತಹ ಒಂದು ಸಂಚಿಕೆ ಅಂತಲೇ ಹೇಳ್ಬೋದು. ಈಗ ನಾವು ಪೂಜೆ ಪುನಸ್ಕಾರ, ಹೋಮ ಹವನಾದಿಗಳನ್ನು ಮಾಡಬೇಕಂತಹ ಸಂದರ್ಭದಲ್ಲಿ ಕೆಲವೊಂದು ಮೂಲಿಕೆಗಳನ್ನು ಮತ್ತು ಕೆಲವೊಂದು ವಸ್ತುಗಳನ್ನು ಪ್ರಧಾನವಾಗಿ ಉಪಯೋಗ ಮಾಡ್ತಾರೆ. ಇದು ಶಾಸ್ತ್ರಗಳಲ್ಲಿ ಮತ್ತು ಗ್ರಂಥಗಳಲ್ಲಿ ಕೂಡ ಇದರ ಬಗ್ಗೆ ವಿಶೇಷವಾಗಿರುವಂಥ ಉಲ್ಲೇಖಗಳು ಇವೆ. ಯಾವ ಯಾವ ವನಸ್ಪತಿಗಳಿಗೆ ಯಾವ ಯಾವ ರೀತಿಯಾದಂಥ ಸಿದ್ಧಿಗಳನ್ನು ಮಾಡಬೇಕು, ಯಾವ ಯಾವ ವನಸ್ಪತಿಗಳಿಗೆ ಯಾವ ರೀತಿಯಾದಂತಹ ಸಿದ್ಧಿಗಳನ್ನು ಪಡ್ಕೋಬೇಕಾಗ್ತದೆ ಅನ್ನುವಂತಹ ವಿಶೇಷವಾಗಿರುವಂಥ ಉಲ್ಲೇಖ ಶಾಸ್ತ್ರಗಳಲ್ಲಿ ಮತ್ತು ನಮಗೆ ಕೊಟ್ಟಿರುವಂಥ ಪೂರ್ವಾರ್ಜಿತರು, ಅಂದರೆ ಋಷಿ ಮುನಿಗಳಿರಬಹುದು ಮತ್ತು ಸಾಧುಗಳಿರಬಹುದು, ಸಂತರಿರಬಹುದು, ಇವರೆಲ್ಲರೂ ಕೂಡ ಬಹಳ ವಿಶೇಷವಾಗಿ ಇದರ ಬಗ್ಗೆ ಬಹಳ ಕೂಲಂಕುಷವಾಗಿ ಬರೆದಿದ್ದಾರೆ. ನೋಡಿ ವೀಕ್ಷಕರೇ, ತಂತ್ರಶಾಸ್ತ್ರಗಳಲ್ಲಿ ತಂತ್ರ, ಮಂತ್ರ ಮತ್ತು ಯಂತ್ರ ಅನ್ನುವಂತಹ 3 ಹಂತಗಳು ಪ್ರಧಾನವಾಗಿರುತ್ತೆ. ಈ ತಂತ್ರಶಾಸ್ತ್ರದಲ್ಲಿ ತಂತ್ರ ಅಂತ ಹೇಳಿದ್ರೆ ತಂತ್ರಗಾರಿಕೆ ಮಾಡುವಂಥದ್ದು, ತಾಂತ್ರಿಕತೆಯನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಮತ್ತು ಅದರಿಂದ ಉಪಯೋಗ ಮಾಡಿಕೊಳ್ಳುವಂಥದ್ದನ್ನು ತಂತ್ರಗಾರಿಕೆ, ತಂತ್ರಶಾಸ್ತ್ರ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಯಂತ್ರಗಳಂತ ಬಂದು ಹೇಳಿದಾಗ ಮಾಡುವಂಥ ಶ್ರೀಚಕ್ರ ಆಗಿರ್ಬೋದು, ಯಂತ್ರರಾಜ ಅಂತ ಹೇಳ್ತೀವಿ. ಸುದರ್ಶನ ಚಕ್ರ ಆಗಿರಬಹುದು, ಅದೇ ರೀತಿಯಾದಂಥ ರೀತಿಯಲ್ಲಿ ಕಾಲಭೈರವನ ಚಕ್ರ, ಮಹಾಲಕ್ಷ್ಮಿ ಚಕ್ರ, ದುರ್ಗಾ ಚಕ್ರ, ಇದೆಲ್ಲನೂ ಕೂಡ ಯಂತ್ರಗಳಲ್ಲಿ ಬರುವಂತಹ ವಿಶೇಷವಾಗಿರುವಂತಹ ಒಂದು ಅಂಶ. ಮತ್ತು ಮಂತ್ರಗಳು, ನಾವು ಒಂದು ದೈವವನ್ನು ಆವಾಹನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಮಂತ್ರ ಉಚ್ಚಾರಣೆಗಳಿಂದ ಮತ್ತು ನಾವು ಮಾಡುವಂತಹ ಪ್ರಾರ್ಥನೆಗಳಿಂದ, ದೈವದ ಒಂದು ಆಕರ್ಷಣೆಯಿಂದ, ಆವಾಹನೆಯಿಂದ ಇದೆಲ್ಲನೂ ಕೂಡ ಮಂತ್ರಗಳಿಂದ ಸಿದ್ಧಿ ಮಾಡ್ಕೊತಾ ಇರ್ತೀವಿ. ಈ 3 ಹಂತಗಳು ಕೂಡ ಯಂತ್ರ, ಮಂತ್ರ ಮತ್ತು ತಂತ್ರ, ಈ 3 ಹಂತಗಳು ಒಂದು ಭಾಗ ಆದರೆ, ಈ ತಂತ್ರಗಾರಿಕೆಯಲ್ಲಿ ವನಸ್ಪತಿಗಳಿಗೆ ಒಂದು ಹಂತ ಇರುತ್ತೆ. 64 ಜಾತಿಯ ಗಿಡಮೂಲಿಕೆಗಳು, ವನಸ್ಪತಿಗಳು ಅಂತ ಇರುತ್ತೆ. ಶಾಸ್ತ್ರದ ಉಲ್ಲೇಖ ಆಗಿದೆ ಇದರ ಬಗ್ಗೆ. ಮತ್ತು ಈ 64 ಜಾತಿಯ ವನಸ್ಪತಿಗಳಲ್ಲಿ ಒಂದೊಂದು ವನಸ್ಪತಿಗಳಿಗೂ ಕೂಡ ಬಹಳ ವಿಶೇಷವಾಗಿರುವಂಥ ಪ್ರಾಧಾನ್ಯತೆ ಇರುತ್ತೆ. ಮತ್ತು ಅದರದೇ ಆದಂತಹ ಒಂದೊಂದು ವನಸ್ಪತಿಗಳಿಗೂ ಕೂಡ ಮಹತ್ವ ಅನ್ನುವಂಥದ್ದನ್ನು ಪಡ್ಕೊತಾ ಹೋಗ್ಬೋದು. ಮತ್ತು ನೋಡಿ ವೀಕ್ಷಕರೇ, ನೀವು ಈಗ ಒಂದು ಪ್ರಾರ್ಥನೆ, ಒಂದು ಹೋಮ ಮಾಡುವಂಥದ್ದು ಯಾಕೆ ಮಾಡ್ತೀವಿ? ಒಂದು ಹೋಮ ಅಗ್ನಿದೇವನ ಮೂಲಕ ನಾವು ಮಾಡುವಂತಹ ಪೂಜೆ ದೈವಕ್ಕೆ ಸಮರ್ಪಣೆಯಾಗಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಹೋಮಕ್ಕೆ ಸಮರ್ಪಣೆ ಮಾಡ್ತೀವಿ ಅಗ್ನಿದೇವನ ಮೂಲಕ. ಯಾತಕ್ಕೋಸ್ಕರ? ಅಲ್ಲಿ ಏನೇನು ಮಾಡ್ತೀವಿ ಹೋಮಕ್ಕೆ? ನಾವು ಕೆಲವೊಂದು ಹಂತದಲ್ಲಿ ವನಸ್ಪತಿಗಳನ್ನು ಹಾಕ್ತೀವಿ, ತುಪ್ಪ ಹಾಕ್ತಾರೆ ಮತ್ತು ಬೆಲ್ಲದನ್ನು ಹಾಕ್ತಾರೆ. ಅಮ್ಮನವ್ರ ಪೂಜೆಗೆ ಬೆಲ್ಲದನ್ನು ಹಾಕ್ತಾರೆ. ಇದೇ ರೀತಿಯಾದಂತಹ ಕೆಲವೊಂದು ತಂತ್ರ ಗಿಡಮೂಲಿಕೆಗಳು, ತಾಂತ್ರಿಕ ವನಸ್ಪತಿಗಳು ಅನ್ನುವಂಥದ್ದು ಬಹಳ ಪ್ರಧಾನವಾಗಿರುವಂಥದ್ದು. ಅದಕ್ಕೆ ಆದಂಥ ಕೆಲವೊಂದು ಗಿಡಮೂಲಿಕೆಗಳನ್ನು ಉಪಯೋಗಿಸ್ತಾರೆ, ಸಿದ್ಧಿಗಳನ್ನು ಮಾಡ್ಕೊತಾರೆ ಮತ್ತು ಅದರಿಂದ ಕೆಲವೊಂದು ಲಾಭಗಳನ್ನು ವೈಯಕ್ತಿಕ ವಿಚಾರವಾಗಿ ಮತ್ತು ಅವನ ಒಂದು ಸಮಸ್ಯೆಗಳಿಗೆ ಅನುಗುಣವಾಗಿ ಕೆಲವೊಂದು ಲಾಭಾಂಶಗಳನ್ನು ಪಡಿತಾ ಹೋಗ್ತಾನೆ. ನಾವು ಪತಾಂಜಲಿ ಮಹರ್ಷಿಗಳು ಬರೆದಿರುವಂತಹ ಆಯುರ್ವೇದ ಶಾಸ್ತ್ರಗಳಲ್ಲಿ ಬಹಳ ವಿಶೇಷವಾಗಿ ಕೆಲವೊಂದು ವನಸ್ಪತಿಗಳು, ಗಿಡಮೂಲಿಕೆಗಳು, ಬೇರುಗಳು ಮತ್ತು ಬಳ್ಳಿಗಳು, ಇದರದೇ ಆದಂಥ ಕೆಲವೊಂದು ಮಹತ್ವವಾದಂಥ ವಿಚಾರಗಳು ಇರುತ್ತೆ. ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಿರಬಹುದು,
ಕೆಲವೊಂದು ತಾಂತ್ರಿಕಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು. ಅದೇ ರೀತಿಯಲ್ಲಿ ತಾಂತ್ರಿಕ ಒಂದು ಪ್ರಪಂಚದಲ್ಲಿ ಈ 64 ಜಾತಿಯ ವನಸ್ಪತಿಗಳಿಗೆ ಅದರದೇ ಆದಂತಹ ಅಗ್ರಗಣ್ಯ ಮಹತ್ವ ಅನ್ನುವಂಥದ್ದು ಕೂಡ ನಾವು ಕಾಣಬಹುದು. ಈಗ ನಾವು ಗಣಪತಿಗೆ ಇವಾಗ ಒಂದು ಎಕ್ಸಾಂಪಲ್ ಆಗಿ ಒಂದು ಒಂದು ಉದಾಹರಣೆಗೆ ತಗೋಬೇಕು ಅಂತ ಹೇಳಿದ್ರೆ, ನಾವು ಗಣಪತಿಗೆ ಗರಕ್ಕೆನೇ ಯಾಕೆ ಸಮರ್ಪಣೆ ಮಾಡ್ತೀವಿ ಅಲ್ವಾ? ಅದರದ್ದೇ ಆದಂಥ ಕೆಲವೊಂದು ಮಹತ್ವ ಇರುತ್ತೆ. ಅದೇ ರೀತಿಯಾಗಿ ಗಣಪತಿಗೆ ಬಿಳಿ ಎಕ್ಕದ ಹೂವು ಯಾಕೆ ಸಮರ್ಪಣೆ ಮಾಡ್ತೀವಿ ನಾವು ನೋಡಿ. ಮನುಷ್ಯನಿಗೆ ಕೆಲವೊಂದು ವಿಚಾರಗಳಲ್ಲಿ ವನಸ್ಪತಿಗಳಲ್ಲಿ ಪಂಚಭೂತಗಳು ಅಂತ ಹೇಳ್ತೀವಿ. ಅಗ್ನಿ, ವಾಯು, ವರುಣ ಮತ್ತು ಭೂಮಿ ಇದೆಲ್ಲನೂ ಕೂಡ ಪಂಚಭೂತಗಳಲ್ಲಿ ಬರುವಂತಹ ವಿಶೇಷವಾಗಿರುವಂತಹ ಒಂದು ಅಂಶ. ಇದರಲ್ಲಿ ಕೆಲವೊಂದು ಪ್ರಕೃತಿಯಲ್ಲಿ ದೊರೆಯುವಂತಹ ಭಗವಂತ ಕೊಟ್ಟಿರುವಂತಹ ಈ ವನಸ್ಪತಿಗಳನ್ನು ಉಪಯೋಗ ಮಾಡಿಕೊಂಡು ಕೆಲವೊಂದು ಸಿದ್ಧಿಗಳನ್ನು, ಕೆಲವೊಂದು ಕಷ್ಟ ಕಾರ್ಪಣ್ಯಗಳನ್ನು, ನಿಮಗಿರುವಂತಹ ತೊಂದರೆಗಳನ್ನು ಸುಲಭವಾದಂತಹ ರೀತಿಯಲ್ಲಿ ತಾವಿದನ್ನು ಪರಿಹಾರ ಮಾಡ್ಕೋಬಹುದು. ಯಾವ ಯಾವ ರೀತಿಯಾದಂಥ ವನಸ್ಪತಿಗಳನ್ನು ಉಪಯೋಗಿಸ್ಕೊಂಡ್ರೆ ನಿಮ್ಗೆ ಒಳ್ಳೆಯದಾಗ್ತದೆ ನೋಡಿ. ಅಘೋರ ಪದ್ಧತಿಯಲ್ಲಿ ಕೆಲವೊಂದು ವನಸ್ಪತಿಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಅಥರ್ವ ವೇದದಲ್ಲಿ ಬರುವಂತಹ ಕೆಲವೊಂದು ಹೋಮ ಪೂಜಾದಿಗಳನ್ನು ಮಾಡಬೇಕಾದರೂ ಕೂಡ ಅದರದೇ ಆದಂಥ ಕೆಲವೊಂದು ವನಸ್ಪತಿಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿಯಾಗಿ ನಾವು ಸಾತ್ವಿಕವಾಗಿ ಚಂಡಿಯಾಗ ಆಗಿರಬಹುದು ಮತ್ತು ಕೆಲವೊಂದು ಹೋಮಗಳಾಗಿರಬಹುದು, ಇದೆಲ್ಲನೂ ಕೂಡ ಮಾಡಬೇಕು ಅಂದರೂ ಕೂಡ ವನಸ್ಪತಿಗಳಿಗೆ ಅದರದೇ ಆದಂಥ ಕೆಲವೊಂದು ವಿಶೇಷ ಪ್ರಧಾನವಾಗಿರುವಂತಹ ಪ್ರಾಧಾನ್ಯತೆ ಆಗಿರುತ್ತೆ. ಇದೆಲ್ಲನೂ ಕೂಡ ಅರ್ಚಕರಿಗಾಗಿರ್ಬೋದು ಮತ್ತು ಪೌರೋಹಿತ್ಯ ಮಾಡುವಂಥವ್ರಿಗಾಗಿರ್ಬೋದು, ತಾಂತ್ರಿಕರಿಗಾಗಿರ್ಬೋದು ಇದರ ಬಗ್ಗೆ ಬಹಳಷ್ಟು ಮಾಹಿತಿ ಇರುತ್ತೆ. ಇದನ್ನು ಸಾಮಾನ್ಯ ಜನರಿಗೆ ಮತ್ತು ಇದರ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ ಉಳ್ಳವರಿಗೆ ಇದರ ಬಗ್ಗೆ ಕೆಲವೊಂದು ವಿಶೇಷವಾಗಿರುವಂತಹ ಮಾಹಿತಿಗಳನ್ನು ನಾವು ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೀವಿ. ಮತ್ತು ಒಂದೊಂದು ವನಸ್ಪತಿಗಳಿಗೂ ಯಾವ ರೀತಿಯಾದಂಥ ಮಾಹಿತಿ ಇರುತ್ತೆ, ಅದರ ಮಹತ್ವ ಏನು, ಅದರಿಂದ ಏನು ಪ್ರಯೋಜನ, ಆ ವನಸ್ಪತಿಗಳಿಂದ ನಿಮ್ಮ ಕಷ್ಟಗಳನ್ನು ಯಾವ ರೀತಿಯಲ್ಲಿ ಪರಿಹಾರ ಮಾಡ್ಕೋಬಹುದು ಅಂಥೇಳಿ ನಾನು ಮುಂದಿನ ದಿನದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ಕೂಡ ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಸನ್ಮಂಗಳಾದಿ ಭವಂತು. ಶುಭವಾಗಲಿ.